ಖ್ಯಾತ ಕಿರುತೆರೆ ನಟಿ ಅಪಘಾತವನ್ನ ಮಾಡಿದ್ದಲ್ಲದೆ ಹಲ್ಲೆಯನ್ನ ಕೂಡ ನಡೆಸಿದ್ದಾರೆ ಅಂತಕ್ಕಂಥ ಒಂದು ಆರೋಪ ಕೇಳಿ ಬಂದಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಇದೆ, ನೋಡೋಣ. ಖ್ಯಾತ ಕಿರುತೆರೆ ನಟಿ ಲಕ್ಷ್ಮೀ ಸಿದ್ದಯ್ಯ ಅಪಘಾತ ಮತ್ತು ಹಲ್ಲೆ ಪ್ರಕರಣ. ಇದು ಅಪಘಾತ ಮಾಡಿದ್ದಲ್ಲದೆ ಹಲ್ಲೆಯನ್ನ ಕೂಡ ನಡೆಸಿದ್ದಾರೆ. ಆಕೆಯ ಜೊತೆ ಇದ್ದ ಆನಂದ್ ಕುಮಾರ್ ಅಂತಕ್ಕಂಥವ್ರ ಜೊತೆ ಸೇರ್ಕೊಂಡು ಅಂತಂದ್ಬಿಟ್ಟು ಈಗ ಹಲ್ಲೆಗೊಳಗಾದವರು ದೂರು ಕೊಟ್ಟಿದ್ದಾರೆ. ದೂರು ಕೊಟ್ಟರು ಯಾವುದೇ ಪ್ರಯೋಜನ ಆಗಿಲ್ಲ. ಠಾಣೆಗೆ ಅಲದು ಸುಸ್ತಾಯ್ತು ಅಂತ ಹೇಳ್ಕೊಂಡಿದ್ದಾರೆ. ಯಾವ ಕ್ರಮವನ್ನೂ ತಗೊಂಡಿಲ್ಲ ಇಲ್ಲಿ ತನಕ. ಕನಿಷ್ಠ ಪಕ್ಷ ಅವ್ರನ್ನ ಕರೆಸಿ ಒಂದು ಮಾತುಕತೆ ಆಡೋದು, ವಿಚಾರಣೆ ಆಡೋದು ಏನನ್ನೂ ಕೂಡ ಮಾಡಿಲ್ಲ. ಅವರು ಸೆಲೆಬ್ರಿಟಿಗಳು ಅಂದಾಕ್ಷಣಕ್ಕೆ ಕಾನೂನೇನು ಬೇರೆ ಆಗಲ್ಲ. ಅವ್ರಿಗೆ ದೂರು ಕೊಟ್ಟ ತಕ್ಷಣ ಕರೆಸಿ ಮಾತುಕತೆಯನ್ನಾದರೂ ಆಡಬೇಕಾಗಿತ್ತು. ಬಟ್ ಯಾವ ಕಾರಣಕ್ಕೆ ಅಂತ ಗೊತ್ತಿಲ್ಲ. ಪೊಲೀಸರು ಒನ್ ಸೈಡೆಡ್ ಆಗಿ ವರ್ತಿಸ್ತಾ ಇದ್ದಾರೆ. ದೂರುದಾರೆ ಐಶ್ವರ್ಯ ಅವ್ರು ಹೇಳ್ತಾರೆ, ನಾನು ನನ್ನ ಸಹೋದರಿ ಇಬ್ರು ಕೂಡ ಬೈಕಲ್ಲಿ ಹೋಗ್ತಾ ಇದ್ವಿ. ರ್ಯಾಶ್ ಆಗಿ ಬಂದು ಹಿಂದಿನಿಂದ ಬಂದು ನಮ್ಮ ಗಾಡಿಗೆ ಅವರು ಡಿಕ್ಕಿ ಹೊಡೆದ್ರು. ನಾವು ಪ್ರಶ್ನಿಸಿದ್ದಕ್ಕೆ ಏಕವಚನದಲ್ಲಿ ನಮಗೆ ಬೈದ್ರು, ಕೆಟ್ಟ ಸನ್ನೆ ಮಾಡಿ ಹೊಡೆದ್ರು, ವಿಡಿಯೋ ಮಾಡಿದ್ದಕ್ಕೆ ಮೊಬೈಲನ್ನು ಕಿತ್ಕೊಂಡ್ರು ಅಂತ ದೂರುದಾರೆ ಐಶ್ವರ್ಯ ಅವರು ಆರೋಪವನ್ನ ಮಾಡಿದ್ದಾರೆ. ಇವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಬಟ್ ಏನೂ ಕ್ರಮ ತಗೊಂಡಿಲ್ಲ. ಯಾಕೆ ಹಾಗಾಯ್ತು, ಪೊಲೀಸರು ಏನು ಹೇಳ್ತಾರೆ ಇದಕ್ಕೆ ಅಂತ ಕೇಳಬೇಕು. ಇದಕ್ಕೆ ನಿಮಗೊಂದು ದೂರು ಬಂದ ಮೇಲೆ, ದೂರಿಗೆ ಸಾಕ್ಷಿಗಳಿದ್ದ ಮೇಲೆ ಅವ್ರು ಯಾರೇ ಆದರೂ ಕರೆಸಿ ವಿಚಾರಣೆ ಮಾಡಬೇಕಲ್ಲ, ಮಾಡಿಲ್ಲ ಅಂತ. ಫಸ್ಟ್ ಅವಳೆ ನೀನು ಹೊಡೆದಲ್ಲ ಇದೆಯಾ ನೀನ್ ಕಾಮನ್ ಮಾತಾಡೋ ಫಸ್ಟ್ ಅವಳೆ ನೀನು ಹೊಡೆದಲ್ಲ ಇದೆಯಾ ನೀನ್ ಕಾಮನ್ ಮಾತಾಡೋ ಫಸ್ಟ್ ಅವಳೆ ನೀನು ಹೊಡೆದಲ್ಲ ಇದೆಯಾ ನೀನ್ ಕಾಮನ್ ಮಾತಾಡೋ. ನಾನು ಮತ್ತೆ ನಮ್ಮ ಸಿಸ್ಟರ್ ಒಟ್ಟಿಗೆ ಕೆಲಸ ಮಾಡ್ತಿದ್ವಿ ನಿಯರ್ ಆರ್.ಆರ್. ನಗರಲ್ಲಿ. ಡಿಸೆಂಬರ್ 6th ಅವತ್ತು ವರ್ಕ್ ಮುಗಿಸ್ಕೊಂಡು ನಾನು ಮತ್ತು ನಮ್ಮ ಸಿಸ್ಟರ್ ಒಟ್ಟಿಗೆ ಆಫೀಸ್ ಮುಗಿಸ್ಕೊಂಡು ಬರ್ತಿರ್ಬೇಕಾದ್ರೆ ಅಲ್ಲಿ ಆರ್.ಆರ್. ನಗರ ಆರ್ಚ್ ಹತ್ರ ರ್ಯಾಶ್ ಡ್ರೈವ್ ಮಾಡ್ಕೊಂಡು I-20 ಕಾರಲ್ಲಿ ಒಂದು ಲೇಡಿ ಡ್ರೈವ್ ಮಾಡ್ಕೊಂಡು ಬಂದು ಹಿಂದೆ ಡ್ಯಾಶ್ ಮಾಡಿದ್ಲು. ಸೊ ಅಕ್ಕನೂ ನಾನು ಕೆಳಗಡೆ ಬಿದ್ದು ಮತ್ತೆ ನನ್ನ ಗಾಡಿ ಫುಲ್ ಡ್ಯಾಮೇಜ್ ಆಗಿಬಿಟ್ಟಿತ್ತು. ಸೊ ಹೋಗಿ ಕೇಳಿದ್ದಕ್ಕೆ ಆ ಲೇಡಿ, ಎಂತಕ್ಕೆ ಮ್ಯಾಮ್ ಇಷ್ಟೊಂದು ರ್ಯಾಶ್ ಡ್ರೈವ್ ಮಾಡ್ಕೊಂಡು ಬಂದು ಹಿಂದೆ ಡ್ಯಾಶ್ ಮಾಡಿದ್ದೀರಾ ಅಂತ ಅಂದಿದ್ದಕ್ಕೆ ಆ ಲೇಡಿ ಎತ್ತೆ ಗಾಡಿ ನಿಂದೆ ತಪ್ಪು ಹಂಗೆ ಹಿಂಗೆ ಅಂತ ನಮ್ಮ ಮೇಲೆ ಬ್ಲೇಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ನಮ್ಮ ಅಕ್ಕ ಇಟ್ಕೊಂಡು ಸ್ಟೇಷನ್ಗೆ ಬನ್ನಿ ಮ್ಯಾಮ್, ಅದೇನಿದ್ರು ನಾವೇ ಏನೋ ಅಲ್ಲಿ ಮಾತಾಡೋಣ, ಯಾರ್ದು ತಪ್ಪು ಅಂತ ಗೊತ್ತಾಗತ್ತೆ ಅಂತ ಹೇಳಿದ್ವಿ. ಸೊ ಆ ಲೇಡಿ ಅಂತೂ ಬರೋಕ್ಕಂತೂ ಏನು ಬರಲ್ಲ ಕಣೆ, ನೀನೇನೇ ಸ್ಟೇಷನ್ಗೆ ಕರೆಯೋದು ಅಂತ ಆರ್ಗ್ಯುಮೆಂಟ್ ಸ್ಟಾರ್ಟ್ ಆಯಿತು. ಸೊ ನಮ್ಮ ಅಕ್ಕ ಇಟ್ಕೊಂಡು ಫೋನ್ ತೊಗೊಂಡು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಈವನ್ ಆ ಗಾಡಿ ನಂಬರು ಮತ್ತು ಆ ಫೋಟೋ, ಆ ಲೇಡಿ ಫೋಟೋ, ಮತ್ತು ಆ ಲೇಡಿ ಏನೇನು ಮಾತಾಡಿದ್ಲು, ಮತ್ತು ಕೆಟ್ಟದಾಗ ಸನ್ನೆ ಮಾಡಿದ್ದು, ಹಾಗೆ ಅದೆಲ್ಲ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸೊ ನಾನು ಏನಕ್ಕೆ ಮ್ಯಾಮ್ ಈ ಥರ ಮಾತಾಡ್ತಿದ್ದೀರಾ, ಈಚೆ ಬಂದು ನನ್ನ ಗಾಡಿ ಡ್ಯಾಮೇಜ್ ಆಗಿದೆ ನೋಡಿ ಅಂತ ನಾನು ಆರ್ಗ್ಯುಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ತಕ್ಷಣ ನನಗೆ ಹೇಟ್ ಮಾಡೋಕ್ಕೆ ಕೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅದನ್ನು ಕೂಡ ನಮ್ಮ ಅಕ್ಕ ಫೋನಲ್ಲೇ ವಿಡಿಯೋ ಇದೆ. ಸೊ ನಾವು ಏನಕ್ಕೆ ಇಷ್ಟೊಂದು ರ್ಯಾಶಾಗಿ ಮಾಡಿದ್ರು, ನಾನು ತಕ್ಷಣ ನಮ್ಮ ಅಮ್ಮಂಗೆ ಕಾಲ್ ಮಾಡಿದೆ, ಅಮ್ಮನ ಬರೋಕ್ಕೆ ಹೇಳಿದೆ ಆ ಸ್ಪಾಟಿಗೆ. ಸೊ ಅವರು ಇಟ್ಕೊಂಡು ಅವರು ಯಾರ್ಯಾರೋ ಕರ್ಸೋಕ್ಕೆ ಅವರು ಕಾಲ್ ಮಾಡೋಕ್ಕೆ ಯಾರ್ಯಾರೋ ಬಂದರು ಆ ಸ್ಪಾಟಲ್ಲಿ. ಈವನ್ 7 o'clock ಸಮಥಿಂಗ್ ಆಗಿಬಿಟ್ಟಿತ್ತು. ಅವ್ರು ಯಾರನ್ನ ಕಾಲ್ ಮಾಡೋಕ್ಕೆ ಅವರೆಲ್ಲ ಬಂದು ನಮ್ಮ ಮೇಲೆ ರೇಗಕ್ಕೆ ಸ್ಟಾರ್ಟ್ ಮಾಡಿದ್ರು. ನಿಂದೆ ತಪ್ಪು, ನೀನು ಎತ್ಕೊಂಡು ಹೋಗು ಗಾಡಿ ಹಂಗೆ ಹೆಂಗೆ ಅಂತ ಅವರು ಆರ್ಗ್ಯುಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಈವನ್ ಅದನ್ನೆಲ್ಲ ನಮ್ಮ ಅಕ್ಕ ಫೋನಲ್ಲೇ ಅದನ್ನು ವಿಡಿಯೋ ಮಾಡ್ಕೊಂಡವಳೆ. ಅವ್ರು ಬಂದು ಏನೇನು ಮಾತಾಡಿದ್ದಾರೆ, ಮೀನ್ಸ್ ಆ ವ್ಯಕ್ತಿ ಹೆಸರು ಜಾಸ್ತಿ ಮಾತಾಡಿದ್ದು, ಜಾಸ್ತಿ ಕೈ ಮಾಡಿದ್ದು, ಮತ್ತು ನಮ್ಮ ಅಕ್ಕ ಫೋನ್ ಕಿತ್ಕೊಂಡು ಹೋಗಿದ್ದು ಆ ವ್ಯಕ್ತಿ ಹೆಸರು ಆನಂದ್ ಕುಮಾರ್ ಅಂತ. ಲಾಸ್ಟಲ್ಲಿ ಅವರು ವಿಡಿಯೋ ಮಾಡಿದ್ದು ಫೋನ್ ಕೊಡು ಅಂತ ಅಕ್ಕ ಅದು ಫೋನ್ ಕೇಳ್ತಿದ್ರು. ಸೊ ಏನಕ್ಕೆ ಕೊಡಬೇಕು ಸರ್, ನಾವು ಸ್ಟೇಷನ್ಗೆ ಬನ್ನಿ, ಏನಕ್ಕೆ ನೀವು ಸ್ಟೇಷನ್ಗೆ ಬರ್ತಿಲ್ಲ, ಸ್ಟೇಷನ್ಗೆ ಬನ್ನಿ, ಅಲ್ಲಿ ಕಂಪ್ಲೇಂಟ್ ಫೈಲ್ ಮಾಡ್ತೀನಿ, ಅದು ಏನಿದೆಯೋ ಸ್ಟೇಷನಲ್ಲಿ ನೋಡ್ಕೊಳ್ಳೋಣ ಅಂತ ಅಕ್ಕ ಹೇಳ್ತಿದ್ಲು. ಬಟ್ ನಾವು ಸ್ಟೇಷನ್ಗೆಲ್ಲ ಬರಲ್ಲ ಅಮ್ಮ ಅಂತ ಅಕ್ಕಂಗೆ ಜೋರು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಮತ್ತು ಅಮ್ಮ
ಅಣ್ಣ ಎಲ್ಲರೂ ಜೋರು ಮಾಡೋಕ್ಕೆ ಸ್ಟಾರ್ಟ್ ಬಟ್ ಆ ಲೇಡಿ ಅಂತೂ ಈಚೆನೇ ಇಲ್ದಿಲ್ಲ ಬಿಕಾಸ್ ಅವಳು ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿದಲ್ಲ ಕಾರ್ನ. ಸೊ ಸ್ಮೆಲ್ ಅಂತೂ ಹೆವಿ ಬರ್ತಿತ್ತು ಕಾರಲ್ಲಿ. ಡ್ರಿಂಕ್ ಆ್ಯಂಡ್ ಡ್ರೈವ್ ಅವ್ಳನ್ನಂತೂ ಕೆಳಗಡೆನೇ ಇಳಿಯೋಕ್ಕೆ ಬಿಟ್ಟಿಲ್ಲ ಒಂದು ವ್ಯಕ್ತಿ ಅವರು. ಸೊ ಎಲ್ಲ ಮುಗಿಸ್ಕೊಂಡು ನಾವು ಸ್ಟೇಷನ್ಗೆ ಹೋಗ್ತೀವಿ ಸರ್, ಅದೇನಿದೆಯೋ ನೀವು ಆಮೇಲೆ ನೋಡ್ಕೊಳ್ಳಿ ಸ್ಟೇಷನಿಗೆ ಬಂದು ಅಂದ್ಬಿಟ್ಟು ನಾನು ಅಕ್ಕನೂ ಬರ್ತಿದ್ವಿ. ಅವ್ರು ಹಿಂದೆಯಿಂದ ಗಾಡಿಯಿಂದ ಬಂದು ಅಕ್ಕ ಕೈಯಲ್ಲಿರೋ ಫೋನ್ನ ಕಿತ್ಕೊಂಡು ಹೋಗಿದ್ದಾರೆ. ಸೊ ಅದನ್ನ ತಕ್ಷಣ ನಾವು ನನ್ನ ಗಾಡಿ ನಿಲ್ಲಿಸ್ಬಿಟ್ಟು ಅಲ್ಲಿ ಟ್ರಾಫಿಕ್ ಪೊಲೀಸರ ಹತ್ರ ಹೋಗಿ ಕಂಪ್ಲೇಂಟ್ ಮಾಡಿದ್ದಕ್ಕೆ ಅವರು ಈ ಲಿಮಿಟ್ಸ್ ಬಂದು ಜ್ಞಾನಭಾರತಿ ಸ್ಟೇಷನ್ ಹತ್ರ ಬರುತ್ತಮ್ಮ, ನೀವು ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಡಿ ಅಂತ ಅಂದರು. ಸೊ ನಾನು ಮತ್ತು ಅಕ್ಕ ಆನ್ ದ ಸ್ಪಾಟ್ ಅವಾಗಲೇ ನಾವು ಹೋಗಿ ಜ್ಞಾನಭಾರತಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ವಿ. ಅವ್ರು ಇಟ್ಕೊಂಡು ಇನ್ಸ್ಪೆಕ್ಟರ್ ಹೆಸರು ರವಿ ಅಂತ, ಅವ್ರಿಗೆ ನಾವು ಕಂಪ್ಲೇಂಟ್ ಕೊಟ್ವಿ. ಬಟ್ ಅವ್ರು ಇಟ್ಕೊಂಡು NCR ಮಾಡಬೇಕು, ಕೈಯಿಂದ ಕಿತ್ಕೊಂಡು ಹೋಗಿರೋದು ನನಗೆ ಪ್ರೂಫ್ ಬೇಕು. ಬಟ್ ಅಲ್ಲಿ RR ನಗರಲ್ಲಿ ಜ್ಞಾನಭಾರತಿ ಸ್ಟೇಷನ್ ಹತ್ರ ಅಲ್ಲಿ CC ಕ್ಯಾಮ್ರಾನೇ ಇಲ್ಲ, ಸಿಗ್ನಲಲ್ಲಿ CC ಕ್ಯಾಮ್ರಾ ಇಲ್ಲ ಸರ್. CC ಕ್ಯಾಮ್ರಾ ಇಲ್ಲ ಸರ್, CC ಕ್ಯಾಮ್ರಾ ಫುಟೇಜು ತರಕ್ಕೆ ಆಗ್ತಿಲ್ಲ, ನಾವು ಕೇಳಿದ್ವಿ ಟ್ರಾಫಿಕ್ ಪೊಲೀಸರ ಹತ್ರ, ಅಲ್ಲಿ ವರ್ಕ್ ಆಗ್ತಿಲ್ಲ ಅಂತ ಅಂದರು. ಸೊ ಅದಕ್ಕೆ ನಾವು ಕಿತ್ಕೊಂಡು ಹೋಗಿರೋ ವಿಡಿಯೋ ಪ್ರೂಫ್ ಕೇಳ್ತವ್ರೆ. ಆ ವಿಡಿಯೋ ಪ್ರೂಫ್ ಇಲ್ಲ. ಬಟ್ ಆ ಲೇಡಿ ಮತ್ತು ನನ್ನ ಮೆಡಿಕಲ್ ಸರ್ಟಿಫಿಕೇಟ್, ಈವನ್ ನನ್ನ ಗಾಡಿ ಡ್ಯಾಮೇಜ್ ಫೋಟೋಸ್ ಎಲ್ಲ CD ಮಾಡಿ ಕೊಟ್ಟಿದ್ದೀನಿ ಸರ್. ಎಲ್ಲ ವಿತಿನ್ ಪ್ರೂಫ್ ಕೂಡ ನಾನು ಎಲ್ಲ ಕೊಟ್ಟಿದ್ದೀನಿ, ಸಬ್ಮಿಟ್ ಮಾಡಿದ್ದೀನಿ. ಬಟ್ ಏನು ಒಂದು ಆ್ಯಕ್ಷನು ತೆಗೆದಿಲ್ಲ. NCR ಹಾಕಿದ್ರು, NCRಗೆ ಹೋಗಿ NCR ಹಾಕ್ಬೇಕಮ್ಮ, ಕೋರ್ಟಿಗೆ ಹೋಗಿ ಸೈನ್ ತೊಗೋಬಾ ಅಂತಂದರು. ಸೊ ಅದಕ್ಕೂ ಹೋಗಿ ಕೋರ್ಟ್ ಹತ್ರ ಹೋಗಿ ಜಡ್ಜ್ ಮುಂದೆ ಎಲ್ಲ ವಿಟ್ನೆಸ್ ಎಲ್ಲ ಸಬ್ಮಿಟ್ ಮಾಡಿ, ಎಲ್ಲ ಪ್ರೂಫು ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿ ಅಲ್ಲಿಂದ NCR ಕಾಪಿ ತೊಗೊಂಡು ಸ್ಟೇಷನ್ಗೆ ಸಬ್ಮಿಟ್ ಮಾಡಿದ್ದೀನಿ ನಾನು ಮತ್ತು ನಮ್ಮ ಸಿಸ್ಟರ್. ಐಶ್ವರ್ಯ ಅವರ ಮಾತುಗಳನ್ನು ತಾವು ಕೇಳಿಸ್ಕೊತಾ ಇದ್ರಿ, ಏನೇನು ನಡೀತು ಅಂತಕ್ಕಂಥದ್ದನ್ನು ಬಹಳ ವಿವರವಾಗಿ ಅವರು ಹೇಳಿದ್ದಾರೆ. ವಿಚಾರ ಇಷ್ಟೇ, ಪೊಲೀಸ್ ಕಂಪ್ಲೇಂಟ್ ಆದಮೇಲೆ ಪೊಲೀಸರು ಏನು ಕ್ರಮವನ್ನು ತಗೊಳ್ಬೇಕಾಗಿತ್ತು ಅದಾಗಿಲ್ಲ. NCR ಹಾಕಬೇಕಾಗತ್ತೆ ಅಂತ ಹೇಳಿದ್ರು. ಯಾಕೆ NCR, ಯಾಕೆ FIR ಮಾಡಲಿಲ್ಲ? ಎಲ್ಲದಕ್ಕೂ ಪ್ರೂಫ್ ಕೇಳಿದ್ರೆ ಏನು ಪ್ರೂಫ್ ಇಟ್ಕೊಂಡು ಗಲಾಟೆಗಳು ನಡೆಯುತ್ತಾ? ಈ ಬಗ್ಗೆ ಮಾತನಾಡೋದಕ್ಕೆ ದೂರದಾರಿ ಐಶ್ವರ್ಯ ಅವರೇ ನನ್ನ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಐಶ್ವರ್ಯ, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ ಸರ್, ಹೇಳಿ. ಐಶ್ವರ್ಯ, ನೀವು ಡೀಟೇಲ್ ಆಗಿ ಮಾತನಾಡಿದ್ದೀರಾ, ನಾನು ಮತ್ತೆ ಆ ಪ್ರಕರಣದ ಬಗ್ಗೆ ಕೆದಕಕ್ಕೆ ಹೋಗಲ್ಲ. ಐ ಥಿಂಕ್ ನೀವಿಬ್ರು ಕೂಡ ವೆಹಿಕಲ್ನಲ್ಲಿ ಹೋಗ್ತಾ ಇದ್ರಿ ಅಕ್ಕ ತಂಗಿ ಅಂತ ಅನ್ಕೋತೀನಿ. ಬಟ್ ಪೊಲೀಸರು ತಗೊಂಡಿರ್ತಕ್ಕಂಥ ಆ್ಯಕ್ಷನ್ ಸರಿ ಇಲ್ಲ ಇಲ್ಲಿ ತನಕ ಅಂತ ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ. ತಾವೇನು ಹೇಳ್ತೀರಾ? ಹೌದು ಸರ್, ನಮಗೆ ಆಕ್ಚುಲಿ ನಾವು ಅಷ್ಟೊಂದು ನಾಲೆಜ್ ಇಲ್ಲ. ಅಂದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಏನೇನು ಯಾವ್ಯಾವ ಹೆಂಗೆ ಅಂತೇಳಿ ಈ ತರ ಒಂದು ಕಂಪ್ಲೇಂಟ್ ಅಂತ ಹೋಗಿ ನಾವು ಮಾಡಕ್ ಹೋದಾಗ ಅವರು FIR ಇಲ್ಲ, NCR PCR ಅಂತ ಈ ತರ ಹೇಳಿದಾಗ ನಮಗೆ ಅದ್ರ ಬಗ್ಗೆ ಅಷ್ಟೊಂದು ನಾಲೆಜ್ ಇಲ್ಲ. ಅವ್ರು ಏನ್ ಹೇಳ್ತಾರೆ, ನಾವು ಸ್ಟಾರ್ಟಿಂಗ್ ಏನ್ ಅನ್ಕೊಂಡ್ವಿ, ಪೊಲೀಸ್ ಅವ್ರು ನಮ್ಮ ಒಳ್ಳೇದಕ್ಕೆ ಮಾಡ್ತಿದ್ದಾರೆ ಅಂತೇನೋ ಹಿಂಗ್ ಅನ್ಕೊಂಡ್ವಿ. ಬಟ್ ಅದು ಯಾವಾಗ ತುಂಬಾ ಲಾಂಗ್ ಟೈಮ್ ತಗೊಳೋದಕ್ಕೆ ಶುರು ಆಯ್ತು, ನೀವು ಕೋರ್ಟ್ಗೆ ಹೋಗಿ ಅದು ತಗೊಂಬನ್ನಿ, ಇದು ತಗೊಂಬನ್ನಿ, ಅಲ್ಲಿಗೆ ಹೋಗಿ ಈ ತರ ಒಂದ್ ಸೈನ್ ಹಾಕಿಸ್ಕೊಂಬನ್ನಿ ಹಿಂಗ್ ಹೇಳಿದಾಗ ನಮಗದು ಅವಾಗ ಅನ್ನಿಸ್ತು, ಇಲ್ಲ ಅವ್ರ ಫೇರ್ ಆಗಿ ಮಾಡ್ತಿದ್ದಾರೆ ಏನೋ ಅಂತ. ಸೊ ನಾವು ಹಂಗೂ ಓಕೆ, ಅವ್ರು ಹೇಳಿದಕ್ಕೆಲ್ಲ ಅವ್ರು ಹೇಳಿದಕ್ಕೆಲ್ಲ ನಾವು ಓಕೆ ಅಂತ ಹೇಳಿ ವರ್ತಿಸಿದ್ವಿ. ಕೋರ್ಟ್ಗೆ ಹೋಗಿ ಅಲ್ಲಿ ಪ್ರೂಫ್ ಸಬ್ಮಿಟ್ ಮಾಡಿ ಜಡ್ಜ್ ಹತ್ರ ಇಟ್ಕೊಂಡು ಸೈನ್ ತಗೊಂಬನ್ನಿ ಅಂತೆಲ್ಲ ಹೇಳಿದ್ರು. ಎಲ್ಲ ಮಾಡಿಸ್ಕೊಂಬಂದ್ ಕೊಟ್ವಿ, ಎಲ್ಲ ಕಂಪ್ಲೇಂಟ್ ಫೈಲ್ ಮಾಡಿದೀವಿ. ಇವತ್ತವರೆಗೂ ಅವ್ರು ಏನೂ ಸರಿಯಾದ ಡಿಸಿಷನ್ ಅಂದ್ರೆ ಆಕ್ಷನ್ ತಗೊಂಡಿಲ್ಲ ಪೊಲೀಸ್ ಸ್ಟೇಷನ್ ಕಡೆಯಿಂದ. ಇನ್ಸಿಡೆಂಟ್ ನಡೆದಿರೋದು ಡಿಸೆಂಬರ್ 6ನೇ ತಾರೀಕು. ಅವ್ರ ಫೇವರ್ ಆಗೇ ಮಾಡ್ತಿದ್ದಾರೆ, ನಮಗೇನೆ ಅವರು ಅಲ್ವಾ? ಇನ್ಸಿಡೆಂಟ್ ನಡೆದಿದ್ದು ಡಿಸೆಂಬರ್ 6, ಅಂದ್ರೆ 3 ತಿಂಗಳಾಯ್ತು. 5:45 3 ತಿಂಗಳಾಯ್ತು. 3 ತಿಂಗಳಿಂದ ಈ ಸುದ್ದಿ ಹೊರಗಡೆನೆ ಬರಲಿಲ್ಲ. ಅಂದ್ರೆ ಉದ್ದೇಶಪೂರ್ವಕವಾಗಿ ತಾವೇ ವೆಯ್ಟ್ ಮಾಡಿದ್ರ ಪೊಲೀಸರು ಏನಾದ್ರು ಆಕ್ಷನ್ ತಗೋತಾರೆ ಅಂತ, ಅಥವಾ ಈ ಸುದ್ದಿನೇ ಹೊರಗಡೆ ಬರಲಿಲ್ಲ 3 ತಿಂಗಳು ಹೇಗೆ ಅಂತ? ಹೌದು. ಅಂದ್ರೆ ನಾವು ವೇಟ್ ಮಾಡಿದ್ವಿ, ಪೊಲೀಸ್ ಅವ್ರು ಏನಾದ್ರು ನಮ್ ಫೇವರ್ ಆಗಿ ಮಾಡ್ತಾರೆ ಅಂತ ಹೇಳಿ ನಾವು ವೇಟ್ ಮಾಡಿದ್ವಿ ಸರ್. ಪೊಲೀಸ್ ಅವರು ನಮಗೆ ಏನಾದ್ರೂ ನ್ಯಾಯ ಕೊಡಿಸ್ತಾರೆ ಅಂತ ಹೇಳಿ ನಾವು ವೇಟ್ ಮಾಡಿದ್ವಿ 3 ತಿಂಗಳಿಂದ. ನೀವು ಕಂಪ್ಲೇಂಟ್ ಮಾಡಿದ ಮೇಲೆ ಇಲ್ಲಿ ತನಕ ಪೊಲೀಸರು ನಿಮ್ಮನ್ನ ಕರೆಸಿರೋದು, ನಿಮ್ಮನ್ನ ಏನಾದ್ರು ಮಾತುಕತೆ ಆಡಿರೋದು ಏನೂ ಇಲ್ವಾ? ಅಂದ್ರೆ ಪೊಲೀಸ್ ಅವರಾಗೆ ಏನು ಕರೆಯಲ್ಲ ನಮಗೆ. ನಾವಾಗೆ ಸ್ಟೇಷನ್ಗೆ ಹೋಗಿ ಸರ್ ಏನಾದ್ರೂ ಅಪ್ಡೇಟ್ ಇದೆಯಾ, ಸರ್ ಏನಾದ್ರೂ ಆಕ್ಷನ್ ತಗೋತಿದ್ದೀರಾ ಅಂತ ಹೇಳಿ ಈ ತರ ನಾವೇ ಹೋಗಿ ಕೇಳ್ತಾ ಇದೀವಿ ಹೊತ್ತು. ಅವ್ರು ಒಂದು ಸರಿನೂ ನಮಗೆ ಕಾಲ್ ಮಾಡಿ ಸ್ಟೇಷನ್ಗೆ ಬನ್ನಿ ಮೇಡಮ್, ಅವ್ರು ಕರೆಸ್ತೀವಿ ಮಾತಾಡಿ ಈ ತರ ಅಂತ ಹೇಳಿ ಏನೇನು ಮಾಡಿಲ್ಲ. ಯಾಕೆ ಪೊಲೀಸರು ಅವ್ರನ್ನ ಕರೆಸ್ಬೇಕಾಗಿತ್ತು, ವಿಚಾರಣೆ ಮಾಡಬೇಕಾಗಿತ್ತು, ಏನೂ ಮಾಡಿಲ್ಲ? ಏನು ಹೇಳ್ತಾರೆ ಅದ್ರ ಬಗ್ಗೆ ಕೇಳಿದ್ರೆ ಪೊಲೀಸರು? ಸರ್ ಅವ್ರು ಹೇಳ್ತಿದ್ದಾರೆ, ಪೊಲೀಸ್ ಅವರೇ ಹೇಳಿದ್ದು ಖುದ್ದಾಗಿ, ಅವರು ತುಂಬಾ ದೊಡ್ಡ ವ್ಯಕ್ತಿ, ಅವ್ರು ಸೆಲೆಬ್ರಿಟಿ ಇದ್ದಾರೆ, ಅವ್ರು ತುಂಬಾ ಬ್ಯುಸಿ ಇರ್ತಾರೆ, ಮೇಡಮ್ ಬರಕ್ಕಾಗಲ್ಲ, ಈ ತರ ಅವ್ರ ಫೇವರ್ ಆಗಿ ಮಾತಾಡ್ತಿದ್ದಾರೆ ಪೊಲೀಸ್ ಅವರು. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಇದೆ, ನೀವು ಮಾತನಾಡ್ಬೇಕಾದ್ರೆ ಹೇಳಿದ್ರಿ ಅದು ಡ್ರಿಂಕ್ ಅಂಡ್ ಡ್ರೈವ್ ಅಂತ ಅಂದ್ಬಿಟ್ಟು.
ಡ್ರಿಂಕ್ ಅಂಡ್ ಡ್ರೈವ್ ಅಂತ ಆಗಿದ್ರೆ ಇಮಿಡಿಯೇಟ್ ಆಗಿ ಟ್ರಾಫಿಕ್ ಪೊಲೀಸರ ಗಮನಕ್ಕೆ ತಂದ್ರೆ ಹೌದು. ಅವರು ಮೆಡಿಕಲ್ ಮಾಡಬೇಕಾಗುತ್ತೆ. ಇಮಿಡಿಯೇಟ್ ಆಗಿ ಅವ್ರನ್ನ ಕರ್ಕೊಂಡೋಗಿ ಮೆಡಿಕಲ್ ಟೆಸ್ಟ್ ಮಾಡಿಸ್ಬೇಕಾಗುತ್ತೆ. ಆ ಕೆಲಸ ಅವತ್ತು ಆಗ್ಲೇ ಇಲ್ವಾ? ಇಲ್ಲ ಸರ್, ಆಕ್ಚುಲಿ ಏನದು ಇನ್ಸಿಡೆಂಟ್ ಆಯ್ತು, ಆ ಇನ್ಸಿಡೆಂಟ್ಗೆ ಟ್ರಾಫಿಕ್ ಪೊಲೀಸ್ ಆಗಲಿ ಪೊಲೀಸ್ ಕಡೆಯವರು ಯಾರೂ ಬರಲಿಲ್ಲ. ಅಲ್ಲಿ ಮೇನ್ ರೋಡಲ್ಲೇ ಅಷ್ಟೊಂದು ಗದ್ದಲ ನಡೀತಿದೆ, ಪೊಲೀಸ್ ಅವ್ರ ಕಡೆಯಿಂದ ಯಾರೂ ಬರಲಿಲ್ಲ. ಹಂಗಾಗಿ ನಾವು ಪೊಲೀಸ್ ಅವ್ರು ಬರಲಿಲ್ಲ. ಮತ್ತು ಆ ಗಲಾಟೆಯಲ್ಲಿ ಅವ್ರ ಕಡೆಯವರು ಒಬ್ರು ಇದ್ರು, ಅವರು ಆ ಲೇಡಿನ ಕಾರಿಂದ ಈಚೆ ಇಳಿಯಕ್ಕೆ ಬಿಟ್ಟಿಲ್ಲ. ನಮ್ಮನ್ನ ಸೈಡ್ ತರಿಸಿ ಆ ಲೇಡಿನ ಫಸ್ಟ್ ಕಾರಿಂದ ಅಲ್ಲಿಂದ ಆ ಸ್ಪಾಟ್ ಇಂದ ಕಳಿಸ್ಬಿಟ್ರು. ಅಲ್ಲಿಂದ ನಾವು ಸ್ಪಾಟಿಗೆ ನಾನು ಕಾರ್ ಬಿಡಲ್ಲ, ಸ್ಟೇಷನ್ಗೆ ಬನ್ನಿ ಅಂತ ನಾನು ತುಂಬಾ ಫೋರ್ಸ್ ಮಾಡಿ ಹೇಳಿದ್ದೀನಿ. ಬಟ್ ನನ್ನ ಅಡ್ಡ ಇಂದ ತಳ್ಳಿ ಅವ್ರು ಫಸ್ಟ್ ಹೋಗ್ಲಿ, ನಾನು ಸ್ಟೇಷನ್ಗೆ ಬರ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಬಟ್ ಆ ಸ್ಟೇಷನ್ಗೆ ಬಂದಿಲ್ಲ. ಫೋನ್ ಡಿಲೀಟ್ ಮಾಡಿ, ವಿಡಿಯೋ ಡಿಲೀಟ್ ಮಾಡಿ ಅಂತಾನೆ ಆ ಆನಂದ್ ಕುಮಾರ್ ತುಂಬಾ ಪ್ರೆಷರ್ ಕೊಟ್ಟರು. ಇಲ್ಲ ಸರ್ ನಾವು ಮಾಡಲ್ಲ ಅಂದ್ಬಿಟ್ಟೆ ನಾನು ಹೋಗದೆ. ಸ್ಟೇಷನ್ಗೆ ಹೋಗಿದ್ದಕ್ಕೆ ಸ್ಟೇಷನ್ಗೆ ಹೋಗ್ತಿದ್ದೆ ಒಬ್ಬ ಗಾಡಿಯಲ್ಲಿ, ಅವಾಗಲೇ ನಾನು ಫೋನ್ ಕಿತ್ಕೊಂಡು ಅಕ್ಕ ಕೈಯಿಂದ ಫೋನ್ ಕಿತ್ಕೊಂಡು ಹೋಗಿದ್ದು ಸರ್. ಸೊ ಅದು ಇನ್ಸಿಡೆಂಟ್ ಏನು ಇಷ್ಟು ಜನ ಇದ್ರು ಸರ್ ಪಬ್ಲಿಕಲ್ಲಿ, ಅಷ್ಟು ಧೈರ್ಯದಿಂದ ಆ ಥರ ಅಂಥ ಇನ್ಸಿಡೆಂಟ್ ಮಾಡಿದ್ದಾರೆ ಅವ್ರು ನಮಗೆ ಹೆಣ್ಮಕ್ಳು ಅಂತ ನೋಡ್ದಂಗೆ. ಸೊ ತಕ್ಷಣ ನಾವು ಕಂಪ್ಲೇಂಟ್ ಟ್ರಾಫಿಕ್ ಪೊಲೀಸರ ಹತ್ರ ಹೋಗಿ ನೀವು ಅಲ್ಲಿ ಒಂದು ಲೇಡಿ ಅವರೇ ಇದ್ದರು, ಅವ್ರು ಟ್ರಾಫಿಕ್ ಪೊಲೀಸವರು, ಅವರೇ ಅಲ್ಲಿ ಸಿಗ್ನಲ್ ಹತ್ರನೇ ಕೂತಿದ್ರು. ಅಲ್ಲಿ ಹೋಗಿದ್ದಕ್ಕೆ ಮೆಟ್ರೋ ಸ್ಟೇಷನ್ ಹತ್ರಕ್ಕೆ ಹೋಗಿ ಮೆಟ್ರೋ ಸ್ಟೇಷನ್ ಹತ್ರ ಅವ್ರು ಕಂಪ್ಲೇಂಟ್ ತೊಗೊತಾರೆ ಅಂದಿದ್ದಕ್ಕೆ ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಅವ್ರು ಏನು ಎನ್ಕ್ವೈರಿ ಮಾಡಿದ್ರು ಹೊತ್ತು, ಇಷ್ಟು ಡೀಟೇಲ್ಸ್ ಕೇಳಿಸ್ಕೊಂಡ್ರು ಹೊತ್ತು ಏನು ಆ್ಯಕ್ಷನ್ ನೈಟ್ ತೊಗೊಂಡಿಲ್ಲ. ಏನು ಮಾಡಬೇಕಮ್ಮ, NCR ಮಾಡಬೇಕು, FIR ಎಲ್ಲ ನಾವು ತೊಗೊಳಕ್ಕಾಗಲ್ಲ, ಇವಾಗ ರೂಲ್ಸ್ ಚೇಂಜ್ ಆಗಿದೆ, NCR ಮಾಡಿಸ್ಲಿ ಆಮೇಲೆ FIR ತೊಗೋಬೇಕು ಅಂತ ನಾನು ಸರ್ ಹತ್ರ ಕೇಳಿದೆ. ಸರ್ ಇಮಿಡಿಯೇಟ್ FIR ಹಾಕಿಸ್ಕೋಬೋದಲ್ಲ ಅಂತ ಕೇಳಿದ್ದಕ್ಕೆ, ಇಲ್ಲಮ್ಮ ಇವಾಗೆಲ್ಲ ರೂಲ್ಸ್ ಚೇಂಜ್ ಆಗಿದೆ, NCR ಮಾಡಿಸ್ಬೇಕು, ನೀವು ಕೋರ್ಟಿಗೆ ಹೋಗಬೇಕು ಅಂದ್ಬಿಟ್ಟು ಅದೇ ಒಂದು 2 days ಆಯಿತು ಸರ್. FIR ಫೈಲ್ ಮಾಡ್ಸೋಕ್ಕೆ 2 days ಆಯಿತು. FIR ಕಾಪಿ, ಮೆಡಿಕಲ್ ರಿಪೋರ್ಟ್ಸ್, ಕಮಿಷನ್, ನಾನು ಕಂಪ್ಲೇಂಟ್ ಕೊಟ್ಟಿದ್ದು ಎಲ್ಲ ಪ್ರೂಫೂ ನನ್ನ ಹತ್ರ ಇದೆ. ನಾನು ಸಬ್ಮಿಟ್ ಮಾಡ್ತೀನಿ. ವಿಡಿಯೋ ಏನೇನು ಮಾತಾಡಿದ್ರು ಎಲ್ಲಾನು ಸಬ್ಮಿಟ್ ಮಾಡಿದ್ದೀನಿ ಸರ್ ಆಲ್ರೆಡಿ. ಪೊಲೀಸರು ನಿಮ್ಮ ದಾರಿ ತಪ್ಪಿಸಿದಾರಮ್ಮ. ಯಾವ ರೂಲ್ಸ್ ಚೇಂಜ್ ಆಗಿಲ್ಲ. ಟು ಬಿ ಫ್ರಾಂಕ್ ವಿತ್ ಯು, ಯಾವ ರೂಲ್ಸ್ ಚೇಂಜ್ ಆಗಿಲ್ಲ. ನಿಮಗೆ ದಾರಿ ತಪ್ಪಿಸಿದಾರ ಅವ್ರು ಅಷ್ಟೇನೆ. ಅವ್ರ ಕಡೆಯಿಂದ ಏನೋ ಇನ್ಫ್ಲೂಯೆನ್ಸ್ ಏನೋ ಆಗಿರಬೇಕು ಪೊಲೀಸರಿಗೆ, ಹಾಗಾಗಿ ಅವರು ಇದನ್ನ ನೆಗ್ಲೆಕ್ಟ್ ಮಾಡಿದ್ದಾರೆ. ನೀವು ಒಂದು ಕೆಲಸ ಮಾಡ್ಬೇಕು, ಇಂಥ ಸಂದರ್ಭಗಳಲ್ಲಿ ಏನ್ ಗೊತ್ತಾ, ಇಡೀ ಕಂಪ್ಲೇಂಟ್ ಕಾಪಿ ನಿಮ್ಗೆ ಏನೇನು ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ ಎಲ್ಲಾನು ಟ್ಯಾಗ್ ಮಾಡಿ ಬೆಂಗಳೂರು ಪೊಲೀಸ್ ಕಮಿಷನರ್ಗೆ ಟ್ವೀಟ್ ಮಾಡ್ಬಿಡ್ಬೇಕು. ಟ್ವೀಟ್ ಮುಖಾಂತರ ಕಂಪ್ಲೇಂಟ್ ಟ್ಯಾಗ್ ಮಾಡಬೇಕು. ಅವಾಗ ಅವರು ಅದನ್ನ ಓಪನ್ ಡಾಕ್ಯುಮೆಂಟ್ ಆಗುತ್ತೆ. ಆ ಓಪನ್ ಡಾಕ್ಯುಮೆಂಟ್ ಮಾಡಿದಾಗ ಅವ್ರು ಕ್ರಮ ತಗೊಳ್ಳೇಬೇಕಾಗುತ್ತೆ. ಹೌದು ಸರ್, ನಮಗೆ ಒಂಥರ ಇಷ್ಟು ಅನ್ಯಾಯ ಆಗಿದೆ. ಬಟ್ ಇವ್ರು ಏಂತಕ್ಕೆ ಇಷ್ಟೊಂದು ಆ್ಯಕ್ಷನ್ನೇ ತೊಗೊತಿಲ್ಲ ಸರ್. ನಾವೇ ಕರೆಸ್ತೀವಮ್ಮ, ಹೋಗಮ್ಮ, ಸೀಸ್ ಆಗಿರೋ ಫೋನ್ ಕೊಡಿಸ್ತೀನಿ ಅಂತವ್ರೆ ಸರ್. ನಮ್ಮ ಫೋನ್ ಅವ್ರ ಹತ್ರಿಂದ ಈಸ್ಕೊಡಿ ಅಂತ ಕೇಳಿದ್ರೆ ಅದಕ್ಕೆ ಏನೂ ಮಾತಾಡ್ತಿಲ್ಲ. ಸೀಸ್ ಆಗಿರೋ ಫೋನ್ ಕೊಡ್ತೀನಿ, ತೊಗೊಂಡೋಗಿ ಕೇಸ್ ವಾಪಸ್ ಮಾಡ್ಕೊಳ್ಳಿ ಅಂತ ಹೇಳ್ತವ್ರೆ ಸರ್. ಅಲ್ಲ, ಇವತ್ತು ನನಗೆ ಬಹಳ ಬೇಜಾರಾಗಿದೆ ಏನು ಗೊತ್ತಾ ಐಶ್ವರ್ಯ ಅವರೇ, ಸೀಸ್ ಆಗಿರೋ ಫೋನ್ ಕೊಡ್ತೀನಿ. ರವಿ ಸರ್, ನನಗೆ ಇವತ್ತು ಬಹಳ ಬೇಜಾರಾಗಿದ್ದು, ಇವತ್ತು ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ, ಮಹಿಳಾ ದಿನಾಚರಣೆ ಆಚರಿಸ್ತಾ ಇದೀವಿ ನಾವು, ಆಯ್ತಾ. ಇಂಥ ದಿನ ಪಾಪ ನೀವಿಬ್ರು ಇಷ್ಟು ನೋವಿಂದ ನಿಮ್ಮ ದುಃಖವನ್ನ ತೋಡ್ಕೊತಾ ಇದ್ದೀರಾ. ನಿಮ್ಮ ಸಪೋರ್ಟ್ಗೆ ಇಡೀ ಸೊಸೈಟಿ ಬರಲಿಲ್ಲ, ಕಾನೂನು ಬರಲಿಲ್ಲ, ಪೊಲೀಸರು ಬರಲಿಲ್ಲ. ಇದ್ರ ನಡುವೆ ನಾವು ವುಮೆನ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಬಹಳ ಬೇಜಾರಿನ ಸಂಗತಿ. ಓಕೆ, ಇದಕ್ಕೆ ಸಂಬಂಧಪಟ್ಟಂಗೆ ಏನು ಡೆವಲಪ್ಮೆಂಟ್ಸ್ ಆಗುತ್ತೆ, ಏನು ಕ್ರಮ ತಗೊಳ್ಬೇಕು, ಏನು ಸಪೋರ್ಟ್ ಮಾಡಬೇಕು, ಅದೆಲ್ಲವನ್ನ ಕೂಡ ನೋಡೋಣ. ಥ್ಯಾಂಕ್ ಯು, ಇಬ್ರಿಗೂ ಕೂಡ ಧನ್ಯವಾದ. ಪೊಲೀಸರ ವಿಚಾರವಾಗಿ ಈಗ ಜ್ಞಾನಭಾರತಿ ಪೊಲೀಸ್ ಸ್ಟೇಷನ್ ಅವರು ಏನು ಆ್ಯಕ್ಷನ್ ತಗೋತಾರೆ, ಅವರ ವರ್ಷನ್ ಏನು ಅದೊಂದು ತಿಳ್ಕೊಬೇಕು ಇವಾಗ.